ಮನಸ್ಸನ್ನು ಸಂಪೂರ್ಣವಾಗಿ ಅಧೀನದಲ್ಲಿ ಇಟ್ಟುಕೊಂಡು ಅದನ್ನು ಪರಮಾತ್ಮನಲ್ಲಿಯೇ ಬೆರೆಸಿದಾಗ ಸರ್ವ ಭೋಗಶಕ್ತಿಗಳು ನಾಶವಾಗುತ್ತವೆ, ಯೋಗಯುಕ್ತವರಾಗುತ್ತೇವೆ. ವಾಯುವಿನ ಪ್ರಭಾವವಿಲ್ಲದೆ ಸ್ಥಳದಲ್ಲಿಯೇ ಎಣ್ಣೆಯ ದೀಪವು ನಿಶ್ಚಲವಾಗಿ ಬೆಳಗುವಂತೆ ಮನುಷ್ಯನಿಗೆ ವಶವಾಗಿರುವಂತಹ ಈ ಮನಸ್ಸು ಪರಮಾತ್ಮನ ಧ್ಯಾನದಲ್ಲಿ ಇರುವಾಗ ನಿರಾಳವಾಗಿರುತ್ತದೆ. ಆನಂದ ಅನುಭವದ ರುಚಿಯನ್ನು ಕಂಡು ಮನುಷ್ಯನು ಇನ್ನಿತರ ಸುಖಗಳನ್ನು ಅಲ್ಪವಾಗಿ ಕಾಣುತ್ತಾನೆ. ಬ್ರಹ್ಮಾನಂದದ ಅನುಭೂತಿಯಲ್ಲಿದ್ದವನನ್ನು ದುಃಖ ದುನ್ಮಾನಗಳು ಎಂದಿಗೂ ಕೂಡ ಬಾಧಿಸಲಾರವು. ದುಃಖ ರೂಪ ಸಂಸ್ಕಾರ ಬಂಧನಗಳಿಂದ ವಿಮುಕ್ತಿಯನ್ನು ಕಲ್ಪಿಸುವ ಬ್ರಹ್ಮಾನಂದಾನುಭವವನ್ನು ಯೋಗವೆಂದು ತಿಳಿಯಬೇಕು. ಇಂತಹ ಯೋಗವನ್ನು ಉತ್ಸಾಹಪೂರಿತ ಮನಸ್ಸಿನಿಂದ, ದೃಢ ಮನಸ್ಸಿನಿಂದ ವಿರಾಮವಿಲ್ಲದೆ ಸಾಧನೆಯನ್ನು ಮಾಡಬೇಕು. ಮನ ಸಂಕಲ್ಪದಿಂದ ಬರುವ ಕೋರಿಕೆಯನ್ನು ತ್ಯಜಿಸಿ ಜ್ಞಾನೇಂದ್ರಿಯ ನಿಗ್ರಹಿಸಿ ಸಾಧನೆಯನ್ನು ಮುಂದುವರಿಸಬೇಕು. ಕ್ರಮವಾಗಿ ಧ್ಯಾನ ಸಾಧನೆಯನ್ನು ಮಾಡುತ್ತಾ ಬ್ರಹ್ಮಾನಂದದ ಸ್ಥಿತಿಗೆ ಸೇರಬೇಕು. ಸ್ಥಿರ ಮನಸ್ಸಿನಿಂದ ಸತ್ಯ ಸಂಕಲ್ಪದಿಂದ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಅನ್ಯ ಚಿಂತನೆಗಳನ್ನು ಮರೆತು ಬಿಡಬೇಕು. ಸಹಜವಾಗಿ ಮಾನವರ ಮನಸ್ಸು ಅತಿ ಚಂಚಲವಾಗಿರುತ್ತದೆ. ಸಾಂಸಾರಿಕ ಮತ್ತು ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅಂತಹ ಮನಸ್ಸುಗಳನ್ನು ಕಠಿಣ ನಿಯಮಗಳಿಂದ ಮರಳಿಸಬೇಕು. ಪ್ರಶಾಂತವಾದ ಮನಸ್ಸು ಇರುವವರು ಪಾಪರಹಿತನು, ಸತ್ವ ಗುಣದಿಂದ ಶಾಂತನಾದವನು, ಪರ ವಿಷಯಾಸಕ್ತಿ ಇಲ್ಲದವನು, ಪರಮಾತ್ಮನನ್ನು ಸ್ಥಿರವಾಗಿ ನಂಬಿದವನು ಯೋಗ ಸಾಧನೆಯಿಂದ ಬ್ರಹ್ಮಾನಂದನನ್ನು ಪಡೆಯುತ್ತಾನೆ. ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ಸಮಯಗಳಲ್ಲೂ ಆತ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದವನು ಬ್ರಹ್ಮಾನಂದವನ್ನು ಪಡೆಯುತ್ತಾನೆ. ನಿಜವಾದ ನನ್ನ ಭಕ್ತನು ಸರ್ವ ಪ್ರಾಣಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ, ಸರ್ವ ಪ್ರಾಣಿಗಳನ್ನು ನನ್ನಂತೆಯೇ ಭಾವಿಸುತ್ತಾನೆ. ಸಮಸ್ತ ಜೀವಿಗಳಲ್ಲಿ ನನ್ನ ಅಂಶಗಳನ್ನು ಕಾಣುವವರಿಗೆ ಎಲ್ಲ ಪ್ರಾಣಿಗಳು ನನ್ನಲ್ಲಿಯೇ ಅಂತರ್ಗತವಾಗಿವೆ ಎಂದು ತಿಳಿದವನಿಗೆ ನಾನು ಅದೃಶ್ಯನಲ್ಲ, ನನಗೆ ಅಂಥವರು ಸಹ ಅದೃಶ್ಯರಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.